ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ರಿಗೂ ಈ ವರ್ಷದ ಟೆಕ್ ಇನ್ ಕನ್ನಡ ಸ್ಮಾರ್ಟ್ಫೋನ್ ಅವಾರ್ಡ್ಸ್ಗೆ ಸ್ವಾಗತ. ಈ ಸ್ಮಾರ್ಟ್ಫೋನ್ ಅವಾರ್ಡ್ಸ್ ಅಲ್ಲಿ ನಾವು ಈ ವರ್ಷ 2024ನೇ ಇಸ್ವಿಯಲ್ಲಿ ಲಾಂಚ್ ಆದಂಥ ಬೆಸ್ಟ್ ಸ್ಮಾರ್ಟ್ಫೋನ್, ಬೆಸ್ಟ್ ಬ್ರ್ಯಾಂಡು, ವರ್ಸ್ಟ್ ಬ್ರ್ಯಾಂಡು, ಬೆಸ್ಟ್ ಕ್ಯಾಮ್ರಾ ಫೋನ್ಸ್ ಆಗಿರ್ಬೋದು, ಬೆಸ್ಟ್ ಫ್ಲಿಪ್ ಫೋನ್ ಆಗಿರ್ಬೋದು, ಈ ರೀತಿ ಈ ಎಲ್ಲ ಸೆಗ್ಮೆಂಟ್ಗಳಿಗೆ ಅವಾರ್ಡನ್ನು ಕೊಡ್ತಾ ಇದ್ದೀವಿ. ಬೆಸ್ಟ್ ಫೋನ್ ಇದು ಅಂತ. ಸೊ ಬನ್ನಿ ಶುರು ಮಾಡೋಣ. ಈ ಅವಾರ್ಡ್ ಅಂದ ತಕ್ಷಣ ಅವ್ರಿಗೇನೋ ಶೀಲ್ಡನ್ನು ಕೊಟ್ಬಿಡಲ್ಲ, ಹೆಸರಿಗೆ ಹೇಳಕ್ಕೇನು. ಮೊದಲನೇ ಸೆಗ್ಮೆಂಟ್ ಬಂದ್ಬಿಟ್ಟು 2024ನೇ ಇಸ್ವಿಯಲ್ಲಿ ಲಾಂಚ್ ಆದಂಥ ಬೆಸ್ಟ್ ಕ್ಯಾಮರಾ ಸ್ಮಾರ್ಟ್ಫೋನ್. ಇದರಲ್ಲಿ 3 ನಾಮಿನೇಷನ್ ಬರುತ್ತೆ. ಮೊದಲನೇದಾಗಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ S24 ಅಲ್ಟ್ರಾ. ಒಳ್ಳೆ ಕ್ಯಾಮ್ರಾ ಇತ್ತು, 5x ಆಪ್ಟಿಕಲ್ ಝೂಮ್ನ ಜೊತೆಗೆಲ್ಲ ಇತ್ತು, ಕ್ಯಾಮ್ರಾ ಚೆನ್ನಾಗಿತ್ತು, ನಾನು ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ನಂತರ ಐಫೋನ್ 16 Pro Max. ಕ್ಯಾಮ್ರಾದಲ್ಲಿ ಐಫೋನ್ ಚೆನ್ನಾಗೇ ಇದೆ, ವಿಡಿಯೋ ಅಂತೂ ಮೆಜಾರಿಟಿ ಬ್ರ್ಯಾಂಡ್ಗಳು ಇಷ್ಟು ದಿನ ಬೀಟ್ ಮಾಡೋಕ್ಕಾಗ್ತಾ ಇರಲಿಲ್ಲ, ಒಂದೊಳ್ಳೆ ಕ್ಯಾಮ್ರಾ ಫೋನೇ. ನಂತರ ರೀಸೆಂಟಾಗಿ ಲಾಂಚ್ ಆದಂಥ ವಿವೋ X200 Pro. ಸೊ ಈ 3ರಲ್ಲಿ ನಿಮಗೆ ಅನ್ನಿಸ್ತಂಗೆ ಯಾವುದು ಓವರ್ ಆಲ್ ಬೆಸ್ಟ್ ಕ್ಯಾಮ್ರಾ ಫೋನ್ ಆಗ್ಬೋದು, ಯಾವುದಕ್ಕೆ ಅವಾರ್ಡ್ ಬರುತ್ತೆ ಗೆಸ್ ಮಾಡಿ ನೋಡೋಣ. ಸೊ ಫೈನಲಿ ಈ ಅವಾರ್ಡ್ ನಾನು ಪರ್ಸ್ನಲಿ ಕೊಡ್ತಾ ಇರೋದು ವಿವೋ X200 Proಗೆ. ಇದು ತುಂಬ ಜನ ಏನು ಐಫೋನ್ಗಿಂತ ಈ ವಿವೋ ಕ್ಯಾಮ್ರಾ ಚೆನ್ನಾಗಿದೆಯಾ ಅಂತ ಅನ್ಬೋದು, ಸ್ಯಾಮ್ಸಂಗಿಂತ ಚೆನ್ನಾಗಿದೆಯಾ ಅಂತ ಅನ್ಬೋದು. ನೀವು ನಂಬಲ್ಲ, ಇತ್ತೀಚೆಗೆ ವಿವೋದವರು ಈವನ್ ವಿವೋ X100 ಸೀರೀಸ್ ಕೂಡ ಅಷ್ಟೇ, ಈ X200 ಅಂತೂ ನೆಕ್ಸ್ಟ್ ಲೆವೆಲ್ ಫೋಟೋಸನ್ನು, ನೆಕ್ಸ್ಟ್ ಲೆವೆಲ್ ವಿಡಿಯೋಸನ್ನು, ಈವನ್ ಐಫೋನ್ನು ಕೂಡ ವಿಡಿಯೋದಲ್ಲಿ ಬೀಟ್ ಮಾಡೋ ಲೆವೆಲಿಗೆ ಈ ವಿವೋ X200 ಕ್ಯಾಮ್ರಾ ಹೋಗ್ಬಿಟ್ಟಿದೆ ಆಯಿತಾ. ಈವನ್ ಫೋಟೋಸು ಅಷ್ಟೇ DSLR ಲೆವೆಲಿಗೆ ಫೋಟೋಸನ್ನು ಕ್ಲಿಕ್ ಮಾಡಬಲ್ಲಂಥ ಕೆಪಾಸಿಟಿ ಈ ವಿವೋ X200ಗಿದೆ. ಇನ್ನು ಕೆಲವೇ ದಿನದಲ್ಲಿ ಈ ವಿವೋ X200 ವಿಡಿಯೋ ಬರುತ್ತೆ, ಸ್ವಲ್ಪ ಡಿಲೇ ಆಗ್ತಾ ಇದೆ, ಮಾಡ್ತೀನಿ ಆಯಿತಾ. ಸೊ ವಿನ್ನರ್ ವಿವೋ X200. ಸೊ ಚಪ್ಪಾಳೆ ತಟ್ಟಿ ಅಲ್ಲ X200 Pro. ಸೊ ನೆಕ್ಸ್ಟ್ ಸೆಗ್ಮೆಂಟ್ ಬಂದ್ಬಿಟ್ಟು ಬೆಸ್ಟ್ ಬಡ್ಜೆಟ್ ಸ್ಮಾರ್ಟ್ಫೋನ್ ಅಂಡರ್ 10K. ಇದರಲ್ಲಿ 10,000 ರೂಪಾಯಿ ಒಳಗಡೆ ಬೇಜಾನ್ ಫೋನ್ಗಳು ಲಾಂಚ್ ಆಗಿದ್ದಾವೆ. ಎಲ್ಲ ಬ್ರ್ಯಾಂಡ್ಗಳು ಕೂಡ ಈ ಪ್ರೈಸ್ ಪಾಯಿಂಟಲ್ಲಿ ತುಂಬ ಫೋನ್ಗಳನ್ನ ಲಾಂಚ್ ಮಾಡಿದ್ದಾರೆ. ಬಟ್ ನನಗೆ 3 ಬ್ರ್ಯಾಂಡ್ಗಳು ಲಾಂಚ್ ಮಾಡಿರುವಂಥ ಫೋನ್ಗಳು ಯುನೀಕ್ ಅನ್ನಿಸ್ತು. ಒಂದು ಇನ್ಫಿನಿಕ್ಸು, ಇನ್ನೊಂದು ಲಾವಾ, ಮತ್ತೊಂದು ಮೋಟೋ ಆಯಿತಾ. ತುಂಬ ಫೋನ್ಗಳಿದ್ದಾವೆ. ನಾನು ಲಿಸ್ಟ್ ಹೇಳ್ಕೊಂಡು ಹೋದರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ M05 ಇದೆ, ರಿಯಲ್ಮಿ ನಾರ್ಜೋ M61 ಆಗಿರ್ಬೋದು, ಪೋಕೋದು ಕೆಲವೊಂದು ಫೋನ್ಗಳಿದೆ, ನಂತರ ರಿಯಲ್ಮಿದು C63 ಆಗಿರ್ಬೋದು. ಬಟ್ ನನಗೆ ಈ ಇನ್ಫಿನಿಕ್ಸ್ ಅವರು, ಮೋಟೋದವರು, ಮೋಟೋಗಿಂತ ಇನ್ಫಿನಿಕ್ಸ್ ಮತ್ತು ಲಾವಾ ಈ ಎರಡೂ ಬ್ರ್ಯಾಂಡ್ಗಳು ತುಂಬ ಕಾಂಪಿಟೇಟಿವ್ ಆಗಿ ಪ್ರೈಸನ್ನು ಫಿಕ್ಸ್ ಮಾಡಿದರು ಅಂತ ಅನಿಸುತ್ತೆ. ನಾಮಿನೇಷನ್ಸ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಬಟ್ ನನಗೆ ಇದರಲ್ಲಿ ವಿನ್ನರ್ನ ಅನೌನ್ಸ್ ಮಾಡಬೇಕು ಅಂತ ಅನಿಸಿದ್ದು ಲಾವಾ ಬ್ರ್ಯಾಂಡಿಗೆ. ರೀಸೆಂಟಾಗಿ ಲಾವಾ UA 4 ಅಂತ ಒಂದು ಹೊಸ ಫೋನ್ ಲಾಂಚ್ ಆಗುತ್ತೆ. ಬರೀ 7,000 ರೂಪಾಯಿಗೆ ಗ್ಲಾಸ್ ಬ್ಯಾಕ್ ಯುನಿಸಾಕ್ T606 ಪ್ರೊಸೆಸರ್ನ ಜೊತೆಗೆ ಒಂದು ಒಳ್ಳೆ ಫೋನನ್ನು ಲಾಂಚ್ ಮಾಡಿದ್ದಾರೆ. ಸೊ ಲಾವಾ ನಮ್ಮ ಇಂಡಿಯನ್ ಬ್ರ್ಯಾಂಡು ಈ ಕಾರಣಕ್ಕೆ ಹೆವಿ ಅಗ್ರೆಸಿವ್ ಆಗಿ ಮಾಡ್ತಾ ಇದ್ದಾರೆ. ಐ ಹೋಪ್ ಇನ್ನೂ ಮುಂದುವರಿತಾರೆ ಅವರು ಅಂತ ಇವರಿಗೆ ಈ ಒಂದು ಅವಾರ್ಡನ್ನು ಕೊಡ್ತಾ ಇದ್ದೀನಿ. ಸೊ ಲಾವಾ ನಂಗನ್ನಿಸ್ತಂಗೆ ರೈಸಿಂಗ್ ಬ್ರ್ಯಾಂಡ್ ಅಂತ ಬೇಕಾದ್ರೆ ಅನ್ಬೋದು, ಅಂದರೆ ಕೆಳಗೆ ಬಿದ್ದು ಮತ್ತೆ ರೈಸ್ ಆಗ್ತಾ ಇದ್ದಾರೆ. ಬಡ್ಜೆಟ್ ಫೋನಲ್ಲಿ ನಾನು ಇವ್ರಿಗೆ ಕೊಡ್ತೀನಿ. ಸೊ ಯಾರು ಕೊಡದಿರೋ ಕೆಲವೊಂದು ಫೀಚರ್ನ ಇವರು ಇಲ್ಲಿ ಕೊಡ್ತಾ ಇದ್ದಾರೆ. ನಂತರ ಬೆಸ್ಟ್ ಫ್ಲ್ಯಾಗ್ಶಿಪ್ ಕಿಲ್ಲರ್ ಸ್ಮಾರ್ಟ್ಫೋನ್. ಫ್ಲ್ಯಾಗ್ಶಿಪ್ ಕಿಲ್ಲರ್ ಸ್ಮಾರ್ಟ್ಫೋನ್ ಅಂತ ಅಂದರೆ 40-50 ಸಾವಿರ ರೂಪಾಯಿನ ಫೋನು ಫ್ಲ್ಯಾಗ್ಶಿಪ್ ಕಿಲ್ಲರ್ ಸ್ಮಾರ್ಟ್ಫೋನ್ ಅಲ್ಲ. ನಂಗೆ ಅನ್ನಿಸ್ತಂಗೆ 30,000 ರೂಪಾಯಿ ಫ್ಲ್ಯಾಗ್ಶಿಪ್ ಕಿಲ್ಲರ್ ಸ್ಮಾರ್ಟ್ಫೋನ್ ಬಡ್ಜೆಟ್ ಆಗಿರಬೇಕು. ಸೊ 30,000 ರೇಂಜಲ್ಲಿ ನನಗೆ ಈ ವರ್ಷ ಬೆಸ್ಟ್ ಫ್ಲ್ಯಾಗ್ಶಿಪ್ ಕಿಲ್ಲರ್ ಸ್ಮಾರ್ಟ್ಫೋನ್ ಅಂತ ಅನಿಸಿದ್ದು ಟೋಟಲ್ 4 ಸ್ಮಾರ್ಟ್ಫೋನ್ಗಳು. ಮೋಟೋ ಎಡ್ಜ್ 50 Pro, ನಂತರ ಪೋಕೋ F6, ರಿಯಲ್ಮಿ GT 60 ಮತ್ತು OnePlus Nord 4. ಈ 4 ಫೋನ್ಗಳು ಕೂಡ ಬೆಂಕಿ ಸ್ಮಾರ್ಟ್ಫೋನ್ಗಳು, ಹೆವಿ ಪವರ್ಫುಲ್ ಆಗಿರುವಂಥ ಸ್ಮಾರ್ಟ್ಫೋನ್ಗಳು. 30,000 ರೂಪಾಯಿಗೆ ಈ ವರ್ಷ ಬೆಸ್ಟ್ ಸ್ಮಾರ್ಟ್ಫೋನ್ಗಳು ಲಾಂಚ್ ಆಗಿದೆ. ಈ ಸ್ನ್ಯಾಪ್ಡ್ರ್ಯಾಗನ್ 8S Gen 3 ಮತ್ತು 7+ Gen 3 ಬಂದ ಮೇಲೆ ಲಿಟ್ರಲಿ ಪವರ್ಫುಲ್ ಆಗಿರುವಂಥ ಫೋನ್ಗಳೆಲ್ಲ 25-30 ಸಾವಿರ ರೇಂಜಿಗೆ ಬರೋಕ್ಕೆ ಶುರುವಾಗಿದೆ. ಸೊ ಇದರಲ್ಲಿ ನನಗೆ ಓವರ್ ಆಲ್ ನೋಡೋದಕ್ಕೆ ಹೋದರೆ ಬೆಸ್ಟ್ ಅಂತ ಅನಿಸಿದ್ದು ಮೋಟೋರೋಲಾ ಎಡ್ಜ್ 50 Pro. ರೀಸನ್ ಬಂದ್ಬಿಟ್ಟು
ಇದರಲ್ಲಿರುವಂಥ ಡಿಸ್ಪ್ಲೇ ಇದರಲ್ಲಿರುವಂಥ ಡಿಸೈನ್ ಆಗಿರ್ಬೋದು, ಲುಕ್ ಹೆವಿ ಪ್ರೀಮಿಯಮ್ ಆಗಿದೆ ಮತ್ತು ಮೆಟಾಲಿಕ್ ಫ್ರೇಮ್ನ ಜೊತೆಗೆ ಬರ್ತಾ ಇದೆ. ಮತ್ತು ಈ ಫೋನಲ್ಲಿ ನಮಗೆ ಒಳ್ಳೆ ಕ್ಯಾಮ್ರಾ ಇದೆ, ಸಖತ್ ಒಳ್ಳೆ ಕ್ಯಾಮ್ರಾ, ವೈರ್ಲೆಸ್ ಚಾರ್ಜಿಂಗ್ ಎಲ್ಲ ಸಿಗ್ತಾ ಇದೆ. ಇದನ್ನೆಲ್ಲ ನೋಡಿಕೊಂಡು ನಾನು ಜಡ್ಜ್ ಮಾಡ್ತಾ ಇದ್ದೀನಿ. ಪರ್ಫಾರ್ಮೆನ್ಸನ್ನು ನೋಡೋದಕ್ಕೆ ಹೋದರೆ ಬೇರೆ ಫೋನ್ಗಳಿಗಿಂತ ಮೋಟೋ ಸ್ವಲ್ಪ ಕಡಿಮೆನೇ ಇದೆ. ಬಟ್ ಓವರಾಲ್ ನೋಡೋದಕ್ಕೆ ಹೋದರೆ, ಎಲ್ಲ ಒಂದು ಪಾಯಿಂಟನ್ನು ನೋಡೋದಕ್ಕೆ ಹೋದರೆ ಮೋಟೋ H50 Pro ನಂಗನ್ನಿಸ್ದಂಗೆ ಒಬ್ಬ ನಾರ್ಮಲ್ ವ್ಯಕ್ತಿಗೆ ಈ ಪ್ರೈಸ್ ಪಾಯಿಂಟಲ್ಲಿ ಒಂದು ಒಳ್ಳೆ ಫೋನ್ ಆಗುತ್ತೆ ಅಂತ ಅನ್ನಿಸ್ತು. ಅದನ್ನು ಬಿಟ್ಟರೆ ಉಳಿದ ಫೋನ್ಗಳು ಕೂಡ ತುಂಬ ಚೆನ್ನಾಗಿದೆ. ಬಟ್ ಓವರಾಲ್ ನೋಡೋದಕ್ಕೆ ಹೋದರೆ ಮೋಟೋ H50 Pro ನಂಗನ್ನಿಸ್ದಂಗೆ ವಿನ್ನರ್ ಆಗುತ್ತೆ. ಸೊ ಈ ಒಂದು ಅವಾರ್ಡು ಮೋಟೋ Edge 50 Pro ಹೋಗುತ್ತೆ. ಸೊ ನೆಕ್ಸ್ಟು ಬೆಸ್ಟ್ ಫ್ಲಿಪ್ ಫೋನಿಗೆ ಬರೋಣ. ಫ್ಲಿಪ್ ಫೋನ್ ನಂಗನ್ನಿಸ್ದಂಗೆ ಇದರ ಒಂದು ಕ್ರೇಜ್ ಬರ್ತಾ ಕಡಿಮೆ ಆಗ್ತಾ ಇದೆಯಾ ಅಂತ ಎಲ್ಲೋ ಒಂದು ಕಡೆ ಅನಿಸುತ್ತೆ. ಈ ವರ್ಷ ತುಂಬ ಏನು ಫ್ಲಿಪ್ ಫೋನ್ಗಳು ಲಾಂಚ್ ಆಗಿಲ್ಲ. ನನಗೆ ಫ್ಲಿಪ್ ಫೋನಲ್ಲಿ ಈ ವರ್ಷ ಲಾಂಚ್ ಆಗಿದ್ದರಲ್ಲಿ ಯುನೀಕ್ ಅನಿಸಿದ್ದು 3 ಫ್ಲಿಪ್ ಫೋನ್ಗಳು. ಒಂದು ಸ್ಯಾಮ್ಸಂಗ್ ಗ್ಯಾಲಕ್ಸಿ Z Flip 6, ಇನ್ಫಿನಿಕ್ಸಿಂದು ಝೀರೋ ಫ್ಲಿಪ್ಪು ರೀಸೆಂಟಾಗಿ ಲಾಂಚ್ ಆಗಿದ್ದು, ಮತ್ತು ಮೋಟ್ರೋಲಾ Razr 50 Ultra. ಈ 3 ಫೋನ್ಗಳು ಕೂಡ ನನಗೆ ಯೂನಿಕ್ ಅನಿಸಿದ್ದು, ಆಯಿತಾ. ಏನಕ್ಕೆ ಅಂದರೆ ಸ್ಯಾಮ್ಸಂಗಿಂದ ಆಬ್ವಿಯಸ್ಲಿ ಒಂದು ಒಳ್ಳೆ ಫ್ಲಿಪ್ಪನ್ನು ಅವ್ರು ಲಾಂಚ್ ಮಾಡ್ತಾರೆ. ಇನ್ಫಿನಿಕ್ಸು ತುಂಬ ಅಫೋರ್ಡಬಲ್ ಆಗಿ ಫ್ಲಿಪ್ಪನ್ನು ಲಾಂಚ್ ಮಾಡೋದು ಕಡಿಮೆ ದುಡ್ಡಿಗೆ, 50,000 ರೇಂಜಲ್ಲಿ. ಮತ್ತು ಮೋಟ್ರೋಲಾದವರು ನಂಗನ್ನಿಸ್ದಂಗೆ ವಿತ್ ಸೆಕೆಂಡ್ರಿ ಡಿಸ್ಪ್ಲೇ, ದ ಬೆಸ್ಟ್ ಸೆಕೆಂಡ್ರಿ ಡಿಸ್ಪ್ಲೇ ಫ್ಲಿಪ್ಪನ್ನು ಮೋಟೋ ರೇಸರ್ನಲ್ಲಿ ಲಾಂಚ್ ಮಾಡ್ತಾರೆ. ನನಗಿದರಲ್ಲಿ ವಿನ್ನರ್ ಅನಿಸಿದ್ದು ಮೋಟ್ರೋಲಾ Edge 50 Ultra. ರೀಸನ್ ಬಂದ್ಬಿಟ್ಟು ಆಸ್ಥೆಟಿಕ್ಸ್ ವೈಸು, ಲುಕ್ ವೈಸು ನನಗೆ ಸ್ಯಾಮ್ಸಂಗಿಂತ ಮೋಟ್ರೋಲಾದು Razr 50 Ultra ಬೆಟರ್ ಅನ್ನಿಸ್ತು. ಸೆಕೆಂಡ್ರಿ ಡಿಸ್ಪ್ಲೇ ಕೂಡ ಅಷ್ಟೇ ಸ್ಯಾಮ್ಸಂಗಿಂತ ಮೋಟೋದಲ್ಲಿ ಬೆಟರ್ ಇದೆ. ಈ ಕಾರಣದಿಂದ ಮೋಟೋ Razr 50 Ultraವನ್ನು ಈ ಒಂದು ಫ್ಲಿಪ್ ಫೋನಲ್ಲಿ ಬೆಸ್ಟ್ ಫೋನ್ ಲಾಂಚ್ ಆಗಿದ್ದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಅವಾರ್ಡು ಈ ಒಂದು ಫೋನ್ಗೆ ಹೋಗುತ್ತೆ. ನೆಕ್ಸ್ಟು ಬೆಸ್ಟ್ ಫೋಲ್ಡ್ ಸ್ಮಾರ್ಟ್ಫೋನ್, ಆಯಿತಾ. ಫ್ಲಿಪ್ ಆಯಿತು, ನೆಕ್ಸ್ಟ್ ಫೋಲ್ಡು. ಈ ವರ್ಷ ಅಷ್ಟಾಗಿ ಫೋಲ್ಡ್ಗಳು ಲಾಂಚ್ ಆಗಿಲ್ಲ, ಆಯಿತಾ. ಸ್ಯಾಮ್ಸಂಗ್ ಅವರು ಲಾಂಚ್ ಮಾಡಿದ್ರು, ವಿವೋದವ್ರು ಮಾಡಿದ್ರು, ಟೆಕ್ನೋದವ್ರು ಮಾಡಿದ್ರು. ಸೊ ಈ 3 ಬ್ರ್ಯಾಂಡಲ್ಲೂ ಒಂದೊಂದು ಫೋನ್ ತೊಗೊಂಡಿದ್ದೀನಿ. ಸೊ ಮೊದಲನೇದಾಗಿ ವಿವೋ X Fold 3 ಲಾಂಚ್ ಆಯಿತು, 3 Pro. ಆಮೇಲೆ ಟೆಕ್ನೋ ಫ್ಯಾಂಟಮ್ V Fold 2, ಇದು ಕೂಡ ತುಂಬ ಅಫೋರ್ಡಬಲ್ ಆಗಿ ಲಾಂಚ್ ಮಾಡ್ತಾರೆ. ಸ್ಯಾಮ್ಸಂಗ್ ಗ್ಯಾಲಕ್ಸಿ Z Fold 6 ಲಾಂಚ್ ಆಗುತ್ತೆ. ಇಷ್ಟು ನಾಮಿನೇಷನ್ಸ್ ಇದೆ. ಸೊ ಇದರಲ್ಲಿ ವಿನ್ನರ್ ಆಬ್ವಿಯಸ್ಲಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ Z Fold 6 ನಂಗನ್ನಿಸ್ತಂಗೆ ಸದ್ಯಕ್ಕೆ ಬೆಸ್ಟ್ ಅಂತೀನಿ. ಕಳೆದ ವರ್ಷ OnePlus Open ಲಾಂಚ್ ಆಗಿತ್ತು, ಅದೇನಾದರೂ 2024ರಲ್ಲಿ ಏನಾದರೂ ಅದು ಲಾಂಚ್ ಆಗಿದ್ರು ನಂಗನ್ನಿಸ್ತಂಗೆ ಈ OnePlus Open ಬೆಸ್ಟ್ ಆಗ್ತಾಯಿತ್ತು. ನೆಕ್ಸ್ಟ್ ಮೋಸ್ಟ್ಲಿ ಕೆಲವೇ ದಿನಗಳಲ್ಲಿ OnePlus Open 2 ಬರ್ಬೋದು ಅನಿಸುತ್ತೆ. OnePlus Open ಸಕ್ಕತ್ತಾಗಿತ್ತು, ಈಗಲೂ ಕೂಡ ತುಂಬ ಒಳ್ಳೆಯದು. ಅದನ್ನು ಕೂಡ ನಾನು ಇನ್ಕ್ಲೂಡ್ ಮಾಡಿಕೊಂಡೆ ಅಂತ ಅಂದರೆ ಈ ವರ್ಷಕ್ಕೇ OnePlus Open ಬೆಸ್ಟ್ ಆಗುತ್ತೆ ನಂಗೆ ಅನ್ನಿಸ್ತಂಗೆ. ಬಟ್ ಅದನ್ನು ಬಿಟ್ಟರೆ ಗ್ಯಾಲಕ್ಸಿ Z Fold 6 ನಂಗೆ ಅನ್ನಿಸ್ತಂಗೆ ಈ ಒಂದು ರೌಂಡಲ್ಲಿ ವಿನ್ ಆಗುತ್ತೆ. ಮುಂದಿನ ಸೆಗ್ಮೆಂಟ್ ಬಂದ್ಬಿಟ್ಟು ಮೋಸ್ಟ್ ಇನೋವೇಟಿವ್ ಸ್ಮಾರ್ಟ್ಫೋನ್ ಬ್ರ್ಯಾಂಡ್ ಅವಾರ್ಡು. ಸೊ ಇದರಲ್ಲಿ ನನಗೆ ತುಂಬ ಇನೋವೇಟಿವ್ ಅನಿಸಿದ್ದು, ಒಂದು ಲಾವಾದವರು ಕೆಲವೊಂದು ಕಡೆ ಸೆಕೆಂಡ್ರಿ ಡಿಸ್ಪ್ಲೇ ಕೊಟ್ಟರು. ಸೊ ಅದು ನಂಗೆ ಇನೋವೇಟಿವ್ ಅನ್ನಿಸ್ತು. ಇನ್ಫಿನಿಕ್ಸ್ ಅವರು ಮತ್ತು ಟೆಕ್ನೋದವರು ಇನೋವೇಷನ್ನ ತೋರಿಸಿದ್ದಾರೆ, ಅಫೋರ್ಡಬಲ್ ಆಗಿ ಅವನ ಇನೋವೇಷನ್ನ ತೊಗೊಂಬಂದಿದ್ದಾರೆ. ಇದರ ಜೊತೆಗೆ ನಥಿಂಗು ಅಥವಾ CMF ಯಾವ್ದಾದ್ರು ಅನ್ಕೋಬೋದು, ನಥಿಂಗ್ ಅವರು ಕೂಡ ತುಂಬ ಯುನೀಕಾಗಿ ಫೋನ್ಗಳನ್ನು ಲಾಂಚ್ ಮಾಡಿದ್ದಾರೆ. ಇದರಲ್ಲಿ ಅವಾರ್ಡ್ ನಾನು ಕೊಡ್ತಾ ಇರೋದು ಆಬ್ವಿಯಸ್ಸು, ಎಲ್ಲರೂ ಕೂಡ ನಂಗೆ ಅನ್ನಿಸ್ತಂಗೆ ಇದಕ್ಕೆ ಒಪ್ತಾರೆ. ನಥಿಂಗ್ ಅವರು ಅವರ ಗ್ಲಿಫ್ ಇಂಟರ್ಫೇಸು, ಟ್ರಾನ್ಸ್ಪರೆಂಟ್ ಡಿಸೈನು ಮತ್ತು ಇತ್ತೀಚೆಗೆ CMF ಫೋನ್ನ ಜೊತೆಗೆ ಡಿಟ್ಯಾಚಬಲ್ ಬ್ಯಾಕ್ ಕವರ್ನ ನಾವು ರಿಮೂವ್ ಮಾಡಿ ಚೇಂಜ್ ಮಾಡ್ಕೋಬೋದು, ಅದಕ್ಕೆ ಆಕ್ಸೆಸರೀಸನ್ನು ಆ್ಯಡ್ ಮಾಡ್ಕೋಬೋದು. ಈ ರೀತಿ ಏನೋ ಒಂದು ಹೊಸದಾಗಿ ಯುನೀಕಾಗಿ ಟ್ರೈ ಮಾಡ್ತಾ ಇದ್ದಾರೆ. ಈ ಕಾರಣದಿಂದ ಈ ಮೋಸ್ಟ್ ಇನೋವೇಟಿವ್ ಸ್ಮಾರ್ಟ್ಫೋನ್ ಅವಾರ್ಡನ್ನು ನಾನು ಈ CMF/ನಥಿಂಗ್ ಬ್ರ್ಯಾಂಡಿಗೆ ಕೊಡೋಕ್ಕೆ ಇಷ್ಟಪಡ್ತೀನಿ. ಸೊ ಈ ಅವಾರ್ಡ್ ನಥಿಂಗ್ ಅವ್ರಿಗೆ ಹೋಗುತ್ತೆ. ಇನ್ನು ಮುಂದಿನ ಅವಾರ್ಡ್ ಬಂದ್ಬಿಟ್ಟು ಕಳೆದ ವರ್ಷ ಅಂದರೆ ಈ ವರ್ಷನೇ 2024ನೇ ಇಸ್ವಿಯಲ್ಲಿ ಲಾಂಚ್ ಆದಂಥ ಬೆಸ್ಟ್ ಸ್ಮಾರ್ಟ್ಫೋನ್. ಸೊ ನಂಗೆ ಗೊತ್ತಿದ್ದಕ್ಕೆ ನೀವು ತುಂಬ ಜನ ಎಕ್ಸೈಟ್ ಆಗಿದ್ದೀರಾ ಅಂತ, ನನಗೂ ಕೂಡ ಅನೌನ್ಸ್ ಮಾಡೋಕ್ಕೆ ತುಂಬ ಎಕ್ಸೈಟ್ಮೆಂಟ್ ಇದೆ. ಸೊ ಇದರಲ್ಲಿ ನಾಮಿನೇಷನ್ಸ್ ಬಂದ್ಬಿಟ್ಟು ಮೊದಲನೇದಾಗಿ iPhone 16 Pro Max, Vivo X200 Pro, iQOO 13, OnePlus 12, ನಂತರ ಸ್ಯಾಮ್ಸಂಗ್ ಗ್ಯಾಲಕ್ಸಿ S24 Ultra. ನಂಗೆ ಅನ್ನಿಸ್ತಂಗೆ ಇದನ್ನು ಬಿಟ್ಟು ಇನ್ನೂ ತುಂಬ ಫೋನ್ಗಳಿದ್ದಾವೆ. ಬಟ್ ನನಗೆ ಈ ವರ್ಷ ಈ ಫೋನ್ಗಳು ಬೆಸ್ಟ್ ಅಂತ ಅನ್ನಿಸ್ತು. ಸೊ ಅದಕ್ಕೆ ಈ 5 ನಾಮಿನೇಷನ್ನ ಹಾಕೊಂಡಿದ್ದೀನಿ.
ಸೊ ನಿಮ್ಗೆ ಇದರಲ್ಲಿ ಯಾವುದು ಬೆಸ್ಟ್ ಅನ್ನಿಸ್ತು ಕಾಮೆಂಟ್ ಮಾಡಿ ಆಯಿತಾ. ಸೊ ಫೈನಲಿ ಈ ಒಂದು ರೌಂಡಲ್ಲಿ ಈ ವರ್ಷದ ಬೆಸ್ಟ್ ಸ್ಮಾರ್ಟ್ಫೋನ್ ಅವಾರ್ಡ್ ನಾನು ಪರ್ಸನಲಿ ಕೊಡ್ತಾ ಇರೋದು ಸ್ಯಾಮ್ಸಂಗ್ ಗ್ಯಾಲಕ್ಸಿ S24 ಅಲ್ಟ್ರಾ. ಇದಕ್ಕೆ ಬೆಸ್ಟ್ ಅನ್ಬೇಕು ಅಂದರೆ ತುಂಬ ರೀಸನ್ಸ್ ಇದೆ ಆಯಿತಾ. ಓವರ್ ಆಲ್ ಸಖತ್ ಫೋನು, ಆಗಿರ್ಬೋದು, ಪರ್ಫಾರ್ಮೆನ್ಸ್ ಆಗಿರ್ಬೋದು, ಲುಕ್ ಆಗಿರ್ಬೋದು, ಸ್ಟೆಬಿಲಿಟಿ ಆಗಿರ್ಬೋದು, ಎಲ್ಲದರಲ್ಲೂ ನಂಗೆ ಅನ್ನಿಸ್ದಂಗೆ ಎಲ್ಲ ಫೋನ್ಗಳಿಗಿಂತ ಆಲ್ರೌಂಡಲ್ಲಿ ಬೆಸ್ಟ್ ಅನಿಸುತ್ತೆ. ಪ್ರತಿಯೊಂದು ಕ್ಯಾಮ್ರಾ ಇನ್ಕ್ಲೂಡ್ ಮಾಡ್ಕೊಳ್ಳಿ, ಬ್ಯಾಟ್ರಿ ಇನ್ಕ್ಲೂಡ್ ಮಾಡ್ಕೊಳ್ಳಿ, ಎಲ್ಲದರಲ್ಲೂ ಕೂಡ ನಂಗೆ ಅನ್ನಿಸ್ದಂಗೆ ಗ್ಯಾಲಕ್ಸಿ S24 ಅಲ್ಟ್ರಾ ಆಲ್ರೌಂಡ್ ವಿನ್ ಆಗುತ್ತೆ. ಈವನ್ iPhone 16 Pro ಮ್ಯಾಕ್ಸಿಗಿಂತ ನನಗೆ ಪರ್ಸ್ನಲಿ S24 ಅಲ್ಟ್ರಾ ಬೆಟರ್ ಅನಿಸುತ್ತೆ ತುಂಬ ವಿಷಯಗಳಲ್ಲಿ. ಇನ್ನು ಮುಂದಿನ ಸೆಗ್ಮೆಂಟ್ ಬಂದ್ಬಿಟ್ಟು ಬೆಸ್ಟ್ ಸ್ಮಾರ್ಟ್ಫೋನ್ ಬ್ರ್ಯಾಂಡ್ ಆಫ್ ದ ಇಯರ್ 2024 ಇಸ್ವಿಯಲ್ಲಿ ಬೆಸ್ಟ್ ಸ್ಮಾರ್ಟ್ಫೋನ್ ಬ್ರ್ಯಾಂಡ್. ಆ್ಯಕ್ಚುಲಿ ಈ ಅವಾರ್ಡ್ನ ನಾನು ಚೂಸ್ ಮಾಡ್ತಾ ಇಲ್ಲ, ನೀವು ಚೂಸ್ ಮಾಡಿರೋದು. ಇನ್ಸ್ಟಾಗ್ರಾಮ್ನಲ್ಲಿ ಈ ಒಂದು ಪೋಲನ್ನು ಮಾಡಿದ್ವು ನಾವು, ಬೆಸ್ಟ್ ಸ್ಮಾರ್ಟ್ಫೋನ್ ಬ್ರ್ಯಾಂಡ್ ಯಾವುದು ಅಂತ. ನಿಮ್ಮಲ್ಲಿ ಕೆಲವು ಜನ ವೋಟ್ ಮಾಡಿರ್ಬೋದು. ನೀವಿನ್ನು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿಲ್ಲ ಅಂದರೆ ಮಾಡಿ, ಈಗಲೇ ಹೋಗ್ಬಿಟ್ಟು ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ. ಅದರಲ್ಲಿ ಈ ರೀತಿ ಕೆಲವೊಂದು ಸರ್ವೆ ಎಲ್ಲ ಮಾಡ್ತಾ ಇರ್ತೀವಿ. ಸೊ ಈ ಅವಾರ್ಡ್ನಲ್ಲಿ ಲಿಟ್ರಲಿ ಎಲ್ಲ ಸ್ಮಾರ್ಟ್ಫೋನ್ ಬ್ರ್ಯಾಂಡನ್ನು ಕೂಡ ಹಾಕಿದ್ವು ನಾವು, ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಸ್ಯಾಮ್ಸಂಗು, ಆಪಲ್, ವಿವೋ, ಮೋಟೋ, ಶಾಮಿ, ಪೋಕೋ, ರಿಯಲ್ಮಿ, ಒನ್ಪ್ಲಸ್, ಐಕು, ನಥಿಂಗ್, ಓಪೋ, ಗೂಗಲ್ ಪಿಕ್ಸೆಲ್ಲು, ಇನ್ಫಿನಿಕ್ಸ್, ಲಾವಾ, ಟೆಕ್ನೋ, ಲಿಟ್ರಲಿ ಆಲ್ಮೋಸ್ಟ್ ಎಲ್ಲ ಬ್ರ್ಯಾಂಡನ್ನು ಹಾಕಿದ್ವು. ನಿಮಗೆ ಆಪ್ಷನ್ ಕೂಡ ಕೊಟ್ಟಿದ್ವು ಇನ್ನೂ ಎಕ್ಸ್ಟ್ರಾ ಬ್ರ್ಯಾಂಡ್ ಬೇಕಾದರೆ ಆ್ಯಡ್ ಮಾಡೋದಕ್ಕೂ. ಸೊ ಈ ಒಂದು ಸರ್ವೆಯಲ್ಲಿ ಆ್ಯಕ್ಚುಲಿ ವಿನ್ ಆಗಿರುವಂಥ ಬ್ರ್ಯಾಂಡು ಸ್ಯಾಮ್ಸಂಗ್. ಲಿಟ್ರಲಿ ಸ್ಯಾಮ್ಸಂಗನ್ನು ಬಿಟ್ಟರೆ ನೆಕ್ಸ್ಟ್ ಆಪಲ್ ಇದೆ. ಆಪಲ್ಗಿಂತ ಡಬಲ್ ಪಾಯಿಂಟ್ಸನ್ನು ಸ್ಯಾಮ್ಸಂಗ್ ಪಡ್ಕೊಂಡಿದೆ. ಸೊ ಸ್ಯಾಮ್ಸಂಗಿಗೆ 867 ಜನ ವೋಟ್ ಹಾಕಿದರೆ ಸದ್ಯಕ್ಕೆ ನಾನು ವಿಡಿಯೋ ಮಾಡೋ ಟೈಮಲ್ಲಿ ಆಪಲ್ಗೆ 427 ಜನ ವೋಟ್ ಹಾಕಿದ್ದೀರಾ. ನಂತರ ವಿವೋ ಬರುತ್ತೆ 306 ಜನ, ಆಮೇಲೆ ಮೋಟೋ ಇದೆ 174 ಜನ. ಸೊ ನಮಗೆ ಈ ಒಂದು ಸರ್ವೆಯಿಂದನೇ ಗೊತ್ತಾಗ್ಬಿಡುತ್ತೆ ಜನ ಯಾವ ಬ್ರ್ಯಾಂಡನ್ನು ಪ್ರಿಫರ್ ಮಾಡ್ತಾ ಇದ್ದಾರೆ ಅಂತ. ಸೊ ಸ್ಯಾಮ್ಸಂಗು, ಆಪಲ್ಲು, ವಿವೋ, ಮೋಟೋ, ಶಾಮಿ, ಪೋಕೋ, ರಿಯಲ್ಮಿ, ಒನ್ಪ್ಲಸ್ಸು, ಐಕು, ನಥಿಂಗು. ಸೊ ಈ ಎಲ್ಲ ಫೋನ್ಗಳನ್ನು ಜನಗಳು ಪ್ರಿಫರ್ ಮಾಡ್ತಾ ಇದ್ದಾರೆ. ಲಾಸ್ಟಲ್ಲಿರೋದು ಇನ್ಫಿನಿಕ್ಸು, ಲಾವಾ, ಟೆಕ್ನೋ. ಮೋಸ್ಟ್ ಇನೋವೇಟಿವ್ ಬ್ರ್ಯಾಂಡ್ಗಳನ್ನ ತುಂಬ ಜನ ಪ್ರಿಫರ್ ಮಾಡ್ತೀವಿ, ಯಾಕೆಂದರೆ ಆ ಬ್ರ್ಯಾಂಡ್ಗಳಿಗೆ ಸದ್ಯಕ್ಕಷ್ಟು ಬ್ರ್ಯಾಂಡ್ ವ್ಯಾಲ್ಯೂ ಇಲ್ಲ. ಇನ್ಫಿನಿಕ್ಸಿಗೆ, ಟೆಕ್ನೋಗೆ, ಲಾವಾಗೆ ಅದರಿಂದ ತುಂಬ ಜನ ಈ ಫೋನ್ಗಳನ್ನು ಪ್ರಿಫರ್ ಮಾಡ್ತಾಯಿಲ್ಲ ಅಂತ ಈ ಮುಖಾಂತರ ನಮಗೆ ಗೊತ್ತಾಗ್ತಾ ಇದೆ. ಸೊ ವಿನ್ನರ್ ಸ್ಯಾಮ್ಸಂಗ್, ಬೆಸ್ಟ್ ಸ್ಮಾರ್ಟ್ಫೋನ್ ಬ್ರ್ಯಾಂಡ್ ಆಫ್ ದ ಇಯರ್ ನೀವು ಚೂಸ್ ಮಾಡಿರೋದು. ಸೊ ಈ ಒಂದು ಅವಾರ್ಡ್ ಸ್ಯಾಮ್ಸಂಗಿಗೆ ಹೋಗುತ್ತೆ. ನೆಕ್ಸ್ಟು ನನ್ನ ಪ್ರಕಾರ ಈ ವರ್ಷದ ವರ್ಸ್ಟ್ ಸ್ಮಾರ್ಟ್ಫೋನ್ ಬ್ರ್ಯಾಂಡ್ ಆಫ್ ದ ಇಯರ್ ಅಂದರೆ ಡಿಸಪಾಯಿಂಟಿಂಗ್. ವರ್ಷನಕ್ಕಿಂತ ಡಿಸಪಾಯಿಂಟಿಂಗ್. ಎಕ್ಸ್ಪೆಕ್ಟೇಷನ್ ಇತ್ತು ಬಟ್ ರೀಚ್ ಆಗಿಲ್ಲ. ಈ ಬ್ರ್ಯಾಂಡ್ಗಳಲ್ಲಿ ನಾನು ನಾಮಿನೇಟ್ ಮಾಡ್ತಾ ಇರೋದು, ವಿನ್ನರ್ನ ಅನೌನ್ಸ್ ಮಾಡಿಬಿಡ್ತೀನಿ ಡೈರೆಕ್ಟಾಗಿ. ಶಾಮಿ, ರೆಡ್ಮಿ ಬ್ರ್ಯಾಂಡು ಮತ್ತು ರಿಯಲ್ಮಿ. ಈ ಎರಡೂ ಬ್ರ್ಯಾಂಡ್ಗಳು ಒಂದು ಟೈಮಲ್ಲಿ ಹೆಂಗಿತ್ತು ಅಂದರೆ, ರೆಡ್ಮಿ ನೋಟ್ ಸೀರೀಸ್ ಅಂತ ಅಂದರೆ, ರಿಯಲ್ಮಿ ಸೀರೀಸ್ ಅಂತ ಅಂದರೆ ಎಷ್ಟು ಜನ ವೆಯ್ಟ್ ಮಾಡ್ತಾ ಇದ್ವು. ಬಟ್ ಈಗ ಆ ಒಂದು ಹೈಪ್ ಡೌನ್ ಆಗಿಬಿಟ್ಟಿದೆಯಾ ಅಂತೆಲ್ಲ ಒಂದು ಕಡೆ ಅನಿಸುತ್ತೆ. ಸೊ ನನಗೆ ಮೋಸ್ಟ್ ಡಿಸಪಾಯಿಂಟಿಂಗ್ ಅಂತ ಅನಿಸಿದ್ದು ಈ ರೆಡ್ಮಿ ಮತ್ತು ಈ ರಿಯಲ್ಮಿ. ಈ ಎರಡೂ ಕೂಡ ಇಂಪ್ರೂವ್ಮೆಂಟ್ಸ್ ಇಲ್ಲ, ಕಾಂಪಿಟೇಟಿವ್ ಆಗಿ ಪ್ರೈಸನ್ನು ಫಿಕ್ಸ್ ಮಾಡ್ತಿಲ್ಲ. ಪ್ರತಿ ಸಲ ನಾನು ಇದನ್ನು ಹೇಳ್ತೀನಿ ವಿಡಿಯೋ ಮಾಡಿದಾಗೆಲ್ಲ, ಈ ಎರಡು ಬ್ರ್ಯಾಂಡ್ಗಳು ಮುಂಚೆ ಥರ ಇಲ್ಲ. ಕಾಂಪಿಟೇಟಿವ್ ಆಗಿ ಪ್ರೈಸನ್ನೇ ಫಿಕ್ಸ್ ಮಾಡ್ತಿಲ್ಲ, ಕಾಂಪೀಟ್ ಮಾಡ್ತಾನೆ ಇಲ್ಲ ಇವರು. ಅಂದರೆ ಆ ಒಂದು ಬ್ರ್ಯಾಂಡ್ ವ್ಯಾಲ್ಯೂ ತೊಗೊಂಡ್ಮೇಲೆ ಅವ್ರು ಹೆಂಗೆ ಮಾಡ್ತಿದ್ದಾರೆ ಅಂದರೆ, ಆ ಬ್ರ್ಯಾಂಡ್ ವ್ಯಾಲ್ಯೂನಲ್ಲಿ ನಂಗೆ ಅನ್ನಿಸ್ದಂಗೆ ಈ ಬ್ರ್ಯಾಂಡ್ ಮುಂದಕ್ಕೆ ಹೋಗ್ತಾ ಇದೆ. ಕಾಂಪಿಟೇಟಿವ್ ಪ್ರೈಸನ್ನು ಫಿಕ್ಸೇ ಮಾಡ್ತಿಲ್ಲ. ಕಷ್ಟ ಆಗುತ್ತೆ ನಂಗೆ ಅನ್ನಿಸ್ದಂಗೆ ಎರಡು ಬ್ರ್ಯಾಂಡ್ಗಳಿಗೆ. ನೆಕ್ಸ್ಟು ನೋಡೋಣ. ಸೊ ಇದಿಷ್ಟು ಈ ವರ್ಷದ ಸ್ಮಾರ್ಟ್ಫೋನ್ ಅವಾರ್ಡ್ಸ್. ಸೊ ನೋಡೋದಕ್ಕೆ ಹೋದರೆ ಅತಿ ಹೆಚ್ಚು ಅವಾರ್ಡ್ಸನ್ನು ಪಡ್ಕೊಂಡಿರುವಂಥದ್ದು ಒಂದು ಕಡೆಯಿಂದ ಸ್ಯಾಮ್ಸಂಗ್ ಅಂತ ಅನ್ಬೋದು. ವಿವೋ ಒಂದು ಪಡ್ಕೊಂಡಿದೆ, ಮೋಟೋ ಒಂದು ಪಡ್ಕೊಂಡಿದೆ, ಲಾವಾ ಒಂದು ಪಡ್ಕೊಂಡಿದೆ, ನಥಿಂಗ್ ಒಂದು ಪಡ್ಕೊಂಡಿದೆ. ಸೊ ಅತಿ ಹೆಚ್ಚು ಪಡ್ಕೊಂಡಿರುವಂಥದ್ದು ಸ್ಯಾಮ್ಸಂಗು. ಸೊ ಹೌದು, ಆಬ್ವಿಯಸ್ಲಿ ಸ್ಯಾಮ್ಸಂಗನ್ನು ತುಂಬ ಜನ ಟ್ರಸ್ಟ್ ಮಾಡ್ತಾರೆ. ಬಟ್ ನಂಗೆ ಅನ್ನಿಸ್ದಂಗೆ ಅಪ್ಕಮಿಂಗ್ ಮುಂದಿನ ವರ್ಷ ನನಗೆ ತುಂಬ ಹೋಪ್ಸ್ ಇರೋದು ಮೋಟೋ ಮೇಲೆ ಮತ್ತು ಇನ್ಫಿನಿಕ್ಸು, ಲಾವಾ ಮೇಲೆ. ಮೋಟೋ ನಂಗೆ ಅನ್ನಿಸ್ದಂಗೆ ಇಂಡಿಯನ್ ಮಾರ್ಕೆಟನ್ನು ಟೇಕ್ ಓವರ್ ಮಾಡ್ತಾರೆ, ಆಯಿತಾ. ಮೋಟೋ ಹೆವಿ ಅಗ್ರೆಸಿವ್ ಆಗಿದ್ದಾರೆ ಸದ್ಯದಲ್ಲೇ. ಮೋಟೋ ಮತ್ತು ವಿವೋ ಕ್ಯಾಮ್ರಾದಲ್ಲಿ ನಂಗೆ ಅನ್ನಿಸ್ದಂಗೆ ವಿವೋ ಓವರಾಲ್ ಎಂಟ್ರಿ ಲೆವೆಲಿಂದ ಫ್ಲ್ಯಾಗ್ಶಿಪ್ ಲೆವೆಲ್ಗೆ ಮೋಟೋ ಹೆವಿ ಕಾಂಪಿಟೇಷನ್ ಕೊಡುತ್ತೆ ಅಂತ ಅನಿಸುತ್ತೆ. ಸೊ ನೋಡೋಣ 2025 ಯಾವ ರೀತಿ ಇರುತ್ತೆ ಅಂತ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ.
ಸೊ ನಿಮಗೆ ಇದರಲ್ಲಿ ಯಾವುದಾದ್ರೂ ಒಂದು ಫೋನಿಗೆ ಬೇರೆ ಯಾವುದಾದ್ರೂ ಅವಾರ್ಡ್ ಕೊಡಬೇಕಿತ್ತು ಅಂತ ನಿಮ್ಮ ಅನಿಸಿದರೆ ಕಾಮೆಂಟ್ ಮಾಡಿ. ಸೊ ನಿಮ್ಮ ಒಪಿನಿಯನ್ನ ಕೂಡ ಕಾಮೆಂಟ್ ಮಾಡಿ ಆಯಿತಾ. ಏನಕ್ಕೆ ನನ್ನ ಒಪಿನಿಯನ್ ಡಿಫ್ರೆಂಟ್ ಆಗಿರ್ಬೋದು, ನಿಮ್ಮಲ್ಲಿ ಕೆಲವು ಜನ ಒಪಿನಿಯನ್ ಡಿಫ್ರೆಂಟ್ ಆಗಿರ್ಬೋದು, ಒಬ್ಬೊಬ್ರಿಗೆ ಇನ್ನೊಬ್ಬ ಕ್ರಿಯೇಟರ್ಗೆ ಒಪಿನಿಯನ್ ಇನ್ನೊಂದು ಡಿಫ್ರೆಂಟ್ ಆಗಿರುತ್ತೆ. ಎಲ್ಲರದ್ದು ಒಂದೇ ಥರ ಇರಬೇಕು ಅಂತ ಇಲ್ಲ ಆಯಿತಾ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.